ಒಂದು ಮನೆಯಿಂದ ಅಪರಿಚಿತರ ಒಂದು ಗುಂಪು ನುಗ್ಗಿ ಬಳ್ಪದಲ್ಲಿ 12 ಲಕ್ಷ ರೂಪಾಯಿಗಳ ರಾಬರಿ ಆಗಿದೆ. ಇನ್ನೂ ಕೂಡ ಯಾವುದೇ ಇಲಾಖೆ ಅದನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಆಗಲಿಲ್ಲ. ಇವತ್ತು ಪಂಬೆತಾಡಿಗೆ ಬಂದಿರತಕ್ಕಂಥ 4 ಜನರು ಮನೆಯಲ್ಲಿ ಹೋಗಿ 500 ರೂಪಾಯಿ ಕೊಟ್ರೆ 1000 ಕೊಡಿ ಅಂತ, 100 ರೂಪಾಯಿ ಕೊಟ್ರೆ 500 ರೂಪಾಯಿ ಕೊಡಿ ಅಂತ ಗುರುತು ಪತ್ತೆ ಇಲ್ಲದಂತ 4 ಜನ ಯುವಕರ ತಂಡ ಬಂದು ಮನೆಯಲ್ಲಿ ಹಣವನ್ನ ಕೇಳ್ತಾ ಇದ್ದಾರೆ. ಇನ್ನೇನೋ ನಮ್ದು ಆಶ್ರಮ ಇದೆ ಅಂತ ಹೇಳಿ ಆಶ್ರಮವನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಆಶ್ರಮದ ಕಾಂಟ್ಯಾಕ್ಟ್ ನಂಬರೇ ಇಲ್ಲ, ಟೆಂಪರರಿ ಕ್ಲೋಸ್ಡ್ ಅಂತ ಗೂಗಲ್ ಅಲ್ಲಿ ತೋರಿಸ್ತಾ ಇದೆ. ಹೆಂಗಸರೆಲ್ಲ ನಾವು ಮನೆ ಬಿಟ್ಟು ಹೊರಗೆ ಕೆಲಸಕ್ಕೆ ಹೋಗುವಾಗ ಹೆಂಗಸರೆಲ್ಲ ಮನೆಯಲ್ಲಿ ಇರುದು. ಇವರು ಹೀಗೆ ಗುರ್ತ ಮಾಡಿಕೊಂಡು ಹೋದ್ರೆ ಮತ್ತೊಮ್ಮೆ ಬಂದು ಮನೆಗೆ ನುಗ್ಗುತ್ತಾರೆ. ಕರೆಕ್ಟ್, ನೀವು ಮಾಡಿರುವ ಕೆಲಸ 100ಕ್ಕೆ 100 ಸರಿಯಾಗಿದೆ. ನೋಡಿ, ಅವರು ಈ ID ಕಾರ್ಡನ್ನು ಇಟ್ಕೊಂಡು ಬಂದಿದ್ದಾರೆ. ಇದನ್ನು ತೋರಿಸ್ಕೊಂಡು ಹಣವನ್ನು ಕಲೆಕ್ಟ್ ಮಾಡೋದು. ಕರೆಕ್ಟಾಗಿ ನೋಡ್ಕೊಳ್ಳಿ. SS ಮನೋಜ್ ಸೇವಾಶ್ರಮ ಟ್ರಸ್ಟ್ ರಿಜಿಸ್ಟರ್ಡ್ ಅಂತ ಇದೆ. ಅದರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಹಾಕಿದ್ದಾರೆ ನೋಡಿ, ಕಾಂಟ್ಯಾಕ್ಟ್ ನಂಬರ್ ಇದೆ. ಸೊ ಹೀಗಿದೆ ಅವರ ಏನು ಗುರುತಿನ ಪತ್ರ ಇದು. ಹೀಗೆಲ್ಲ ಹಾಕೊಂಡು ಬಂದಿದ್ದಾರೆ. ಅಲ್ಲ, ನಿನ್ನೆಯಿಂದ ಅವರು ಬರ್ತಾ ಇದ್ದಾರೆ ಅಂತೆ, ಮತ್ತೆ 500 ರೂಪಾಯಿ ಕೊಟ್ಟರೆ 1000 ಕೊಡಿ, ಆ ಥರ ಪ್ರೆಸರ್ ಆಗ್ತಾ ಇದ್ದಾರೆ ಜನಗಳ ಹತ್ರ. ಅದರ ಪರ್ಮಿಷನ್ ಡೇಟ್ ಉಂಟಲ್ಲ, ಅದೆಲ್ಲ ಬಾರ್ ಆಗಿದೆ ನೋಡಿ. ಬಾರ್ ಆದ ಮೇಲೆ ಇವರು ಕಲೆಕ್ಷನ್ಗೆ ಬಂದಿದ್ದಾರೆ. ನಮ್ಮ ಊರಿಗೆ ಇವರು ಬರುವಾಗ ಇವರೇ ಫೋನ್ ಮಾಡಿ ಈಗ ನಿನ್ನೆ ಬಂದವರು ಕಲೆಕ್ಷನ್ ವಾಪಸ್ ಬಂದಿದ್ದಾರೆ ಅಂತ ಹೇಳಿದ್ರು. ಇವರ ಟೀಮ್ ಸುಮಾರು ಜನ ಇದ್ದಾರೆ ಇದರಲ್ಲಿ. ಇವರ ಸತ್ಯ ಏನಂತ ಹೇಳುವುದಿಲ್ಲ. ಮತ್ತೆ ಅಂತ ಗೊತ್ತಾ, ನಮ್ಮ ಈ ಏರಿಯಾದಲ್ಲಿ ಮನೆಯೆಲ್ಲ ಲೂಟಿಯಾಗಿದೆ. ಇದಕ್ಕೆ ಮೊದಲು ಯಾರಂತ ಪತ್ತೆ ಇಷ್ಟವರೆಗೆ ಆಗ್ಲಿಲ್ಲ. ಯಾಕಂದ್ರೆ ಹಗಲು ಹೊತ್ತಲ್ಲಿ ಬಂದು ಎಲ್ಲ ಮನೆಗಳನ್ನ ನೋಡ್ಕೊಂಡು ಹೋಗಿ ರಾತ್ರಿ ಹೊತ್ತಲ್ಲಿ ಎಲ್ಲಾದ್ರೂ ಕಳ್ಳತನಗಳಾದ್ರೆ, ತೊಂದರೆಗಳಾದ್ರೆ, ಲೂಟಿಗಳಾದ್ರೆ ಯಾರು ಹೊಣೆ? ಅಲ್ಲಿ ಕಾಲ್ ಮಾಡಿದ್ರೆ, ಅವರ ಆಶ್ರಮಕ್ಕೆ ಕಾಲ್ ಮಾಡಿದ್ರೆ ಯಾವುದೇ ರೀತಿಯ ಮಾಹಿತಿ ಸಹ ಕೊಡ್ತಾ ಇಲ್ಲ ಅವರು. 50 ಕೊಟ್ಟರು, ಅಲ್ಲಿ ಹಣ ಇರಲಿಲ್ಲ ನಮಗೆ. ಅವರು ಅಲ್ಲ 1000 ಕೊಡಬೇಕು, 500 ರೂಪಾಯಿ ಕೊಡಬೇಕು, 100 ರೂಪಾಯಿ ಕೊಡಬೇಕು, 200 ರೂಪಾಯಿ ಹೀಗೆಲ್ಲ ಕೊಡಬೇಕು. ಅಲ್ಲಿ ಅಷ್ಟು ಕೊಟ್ಟಿದ್ದಾರೆ, ಇಲ್ಲಿ ಇಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅವ್ರ ಬಗ್ಗೆ ಪರಿಚಯ ಎಲ್ಲ ಕೇಳುವಾಗ ಎಲ್ಲಿ ಅವರು ಎಂತ ಅಂತೆಲ್ಲ ನೀವು ಕೇಳಲಿಲ್ಲ? ಒಂದೊಂದು ಸೈಡಲ್ಲಿ ನಾವು ಮಂಗಳೂರಿನವರು, ಕೆಲವು ಬೆಳ್ತಂಗನವರು, ಕೆಲವು ಮಡಿಕೇರಿ, ಹೀಗೆ ಬೇರೆ ಬೇರೆ ಹೆಸರು ಹೇಳ್ಕೊಂಡು. ಎಲ್ರು ನಮಸ್ಕಾರ. ನಾನು ಪಂಜಕ್ಕೆ ಹೋಗಿ ಬರೋ ಸಂದರ್ಭದಲ್ಲಿ ಪಂಬೆತಾಡಿ ಅಂತ ಹೇಳುವ ಜಾಗದಲ್ಲಿ ಎಲ್ಲ ಕೂಡ ಜನ ಸೇರ್ಕೊಂಡು ನಿಂತಿದ್ದಾರೆ. ಇವತ್ತು ನಾನು ಇಲ್ಲಿ ಬರೋದಕ್ಕೆ ಇಲ್ಲಿಯ ಊರಿನವರು ಕೂಡ ಸೇರ್ಕೊಂಡು ಹೋಗುವಾಗ ಈ ಒಂದು ವಿಷಯ, ನಾನು ಹಲವಾರು ಬಾರಿ ಸುಳ್ಯದಿಂದ ಅಥವಾ ಬೇರೆ ಬೇರೆ ಕಡೆಗಳಿಗೆ ಹೋಗುವಾಗ ರಸ್ತೆಯ ಬದಿಯಲ್ಲಿ ನಿಂತ್ಕೊಂಡು ಒಂದು ಆಶ್ರಮ ಇದೆ, ಆ ಆಶ್ರಮಕ್ಕೆ ನಮ್ಮಿಂದ ಸಹಾಯ ಆಗಬೇಕು ಅಂತ ಒಂದಷ್ಟು ಲೇಡೀಸ್ಗಳು ಕೂಡ ನಮ್ಮ ಜೊತೆ ಹಣವನ್ನ ಕೇಳಿರೋದಿದೆ. ಈ ಕಡೆಗಳಲ್ಲಿ ಯಾವುದೇ ರೀತಿಯ ಲೈಸೆನ್ಸ್ ಆಗಲಿ, ಪಂಚಾಯತ್ ಪರ್ಮಿಷನ್ ಆಗಲಿ, ಇದು ಯಾವುದು ಇಲ್ಲದೆ 4 ಜನ ಹುಡುಗರು ಬರ್ತಾ ಇದ್ದಾರೆ. ಬಂದು ಮನೆಯಲ್ಲಿ ಬಂದು ಹಣವನ್ನ ಕೇಳಿದ್ದಾರೆ. ಈ ಊರವರಿಗೆ ಹೇಳ್ತಿರೋ ಪ್ರಕಾರ ನಮ್ಮ ಊರಿಗೆ ಯಾರು ಬಂದಿದ್ದಾರೆ, ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಅವರು ಹಿಡಿದು 4 ಜನರನ್ನ ನಿಲ್ಲಿಸಿ ಈ ರೀತಿಯ ಒಂದು ಆಶ್ರಮ ಇದ್ರೆ ಅದು ಎಲ್ಲಿದ್ದು ಎಂಥದ್ದು ಅಂತ ಹೇಳುವಂಥದ್ರ ಬಗ್ಗೆ ಇವರಿಗೆ ಒಂದು ಗೊಂದಲ ಆಗಿ ಆರಕ್ಷಕ ಠಾಣೆಗೆಲ್ಲ ತಿಳಿಸಿದ್ದಾರೆ. ನಂತರದಲ್ಲಿ ಮುಂದೆ ಕಂಟಿನ್ಯೂ ಆಗಿದ್ದಾರೆ. ಸೊ ನಿಜವಾಗ್ಲೂ ಇಂಥ ಒಂದು ಆಶ್ರಮ ಇದೆಯಾ, ಅಥವಾ ನಿಜವಾಗ್ಲೂ ಇದೊಂದು ವೃದ್ಧಾಶ್ರಮಕ್ಕೆ ಅಥವಾ ಒಂದು ವಯೋವೃದ್ಧರ ಮತ್ತು ಬಡ ಮಕ್ಕಳ ಅನಾಥಾಶ್ರಮದ ವಿಚಾರಕ್ಕೆ ಹಣವನ್ನ ಕಲೆಕ್ಟ್ ಮಾಡ್ತಿರೋದು ಹೌದಾ ಅಂತ ಹೇಳೋದ್ರ ಬಗ್ಗೆ ಗೊಂದಲ ಇದೆ ನೋಡಿ. ಅದಕ್ಕೆ ಬೇಕಾಗಿ ನೀವು ವಿಡಿಯೋನ ಮಾಡ್ತಾ ಇರೋದು. ಯಾರಾದ್ರೂ ನಿಮ್ಮ ಕಡೆಯಲ್ಲಿ ಬಂದಿದ್ರೆ, ನಿಮಗೆ ಈ ರೀತಿಯ ಸಮಸ್ಯೆಗಳಾಗ್ತಾ ಇದ್ರೆ ಆ ರೀತಿಯ ಸಮಸ್ಯೆಗಳಿಗೆ ಒಳಗಾಗಬೇಡಿ ಅಂತ ಹೇಳಿದ್ರೆ ಬನ್ನಿ. ಇವ್ರನ್ನ ಇಲ್ಲ ಬತ್ತಿತ್ತಾರಾ? ಕನ್ನಡದಲ್ಲಿ ಮಾತಾಡಲ್ಲ. ಸೊ ಇವರ ಮನೆಗೆ ಬಂದಿದ್ರಂತೆ. ಯಾವಾಗ ಬಂದ್ರು? ಮತ್ತೆ ಬರುವಾಗ ನಾನು ದೊಡ್ಡಪ್ಪನ ಮನೆಯಲ್ಲಿ ಇದ್ದೆ. ಅಲ್ಲಿ ಬರುವಾಗ ಇವರಂತ ನಾನು ಅಷ್ಟೊಂದು ಮುಖ ನೋಡ್ಲಿಲ್ಲ. ಅವರು ಇದನ್ನು ಕೊಟ್ಟರು ನನಗೆ, ನಿಮ್ಮ ಅಲ್ಲಿ ಹಣ ಕೊಡ್ಬೋದು. ನಾನು ದೊಡ್ಡಪ್ಪ ಕೊಟ್ಟಿದ್ರ ಅಂತ ಹೇಳಿದ್ರು. ಮತ್ತೆ ಸುಮ್ಮನೆ ಆದ್ರು ಅವರು. ಮತ್ತೆ ನಮ್ಮ ತಮ್ಮನ ಮನೆಗೆ ಬಂದ್ರೆ ಬರುವಾಗ ಅವ್ರು ಹೇಳಿದ್ರು 50 ಕೊಟ್ಟರು. ಅಲ್ಲಿ ಹಣ ಇರಲಿಲ್ಲ ನಮ್ಮಲ್ಲಿ. ಅವರು ಅಲ್ಲ 1000 ಕೊಡಬೇಕು, 500 ರೂಪಾಯಿ ಕೊಡಬೇಕು, 100 ರೂಪಾಯಿ ಕೊಡಬೇಕು, 200 ರೂಪಾಯಿ ಹೀಗೆಲ್ಲ ಕೊಡಬೇಕು. ಅಲ್ಲಿ ಅಷ್ಟು ಕೊಟ್ಟಿದ್ದಾರೆ, ಇಲ್ಲಿ ಇಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೆ ಮತ್ತೆ ಇದು ಡ್ರೆಸ್ ಕಲೆಕ್ಟ್ ಮಾಡಿದ್ದಾರೆ, ಡ್ರೆಸ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ಅದೇ ಈಗ ನಿಮಗೆ ಅವರನಿಗೆ ಹಿಡಿಬೇಕು ಅಥವಾ ಅವರು ಈ ರೀತಿ ಇದು ಯಾವ್ದು ಇಲ್ಲ ಅಂತ ನಿಮಗೆ ಅನ್ಸಿದೆ ಹೇಗೆ ಅಂತ? ಇದು ಅದು ಅವರ ಮುಖ ನೋಡುವಾಗೆಲ್ಲ ಕಲ್ಲರಾಗಿದ್ದಾರೆ ಅವರು. ಅಂದ್ರೆ ಪ್ರಾಬ್ಲಮ್ ಮಾಡಿದ್ರ ನಿಮ್ಮ ಮನೆಗೆಲ್ಲ ಬಂದು? ಪ್ರಾಬ್ಲಮ್ ಏನಿಲ್ಲ, ಅದೇ ಡ್ರೆಸ್ ಹಾಗೆ. ಈಗ ಅವರೆಲ್ಲ ಅವ್ರ ಬಗ್ಗೆ ಪರಿಚಯ ಎಲ್ಲ ಕೇಳುವಾಗ ಎಲ್ಲಿ ಅವರು ಎಂತ ಅಂತೆಲ್ಲ ನೀವು ಕೇಳಲಿಲ್ಲ? ಒಂದೊಂದು ಸೈಡಲ್ಲಿ ನಾವು ಮಂಗಳೂರಿನವರು, ಕೆಲವು ಬೆಳ್ತಂಗನವರು, ಕೆಲವು ಮಡಿಕೇರಿ, ಹೀಗೆ ಬೇರೆ ಬೇರೆ ಹೆಸರು ಹೇಳ್ಕೊಂಡು ಹೋಗ್ತಾರೆ. ಹಾಗಾಗಿ ಡೌಟ್ ಬಂತು ನಿಮಗೆ? ಡೌಟ್ ಆಗಿದೆ. ಇವಾಗ ನೀವು ಪೊಲೀಸ್ ಸ್ಟೇಷನ್ ಕರೆದ್ರೆ ನಿಮ್ಗೆ ಬೇಕಾದ ಸಹಕಾರ ಕೊಟ್ರ ಅಂತ? ಅದು ಈಗ ಬಂದಿದ್ರು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ತಾರೆ, ಎನ್ಕ್ವೈರಿ ಆಗ್ತದೆ. ನಂಬಿಕೆ ಉಂಟು. ಅದರ ಪರ್ಮಿಷನ್ ಡೇಟ್ ಉಂಟಲ್ಲ, ಅದೆಲ್ಲ ಬಾರ್ ಆಗಿದೆ ನೋಡಿ. ಬಾರ್ ಆದ ಮೇಲೆ ಇವರು ಕಲೆಕ್ಷನ್ಗೆ ಬಂದಿದ್ದಾರೆ. ನಮ್ಮ ಊರಿಗೆ ಇವರು ಬರುವಾಗ ಇವರೇ ಫೋನ್ ಮಾಡಿ ಈಗ ನಿನ್ನೆ ಬಂದವರು ಕಲೆಕ್ಷನ್ ವಾಪಸ್ ಬಂದಿದ್ದಾರೆ ಅಂತ ಹೇಳಿದ್ರು. ಇವರ ಟೀಮ್ ಸುಮಾರು ಜನ ಇದ್ದಾರೆ ಇದರಲ್ಲಿ. ಇವರ ಸತ್ಯ ಏನಂತ ಹೇಳುವುದಿಲ್ಲ.
ಮತ್ತೆ ಎಂತ ಗೊತ್ತಾ, ನಮ್ಮ ಈ ಏರಿಯಾದಲ್ಲಿ ಮನೆಯೆಲ್ಲ ಲೂಟಿಯಾಗಿದೆ ಇದಕ್ಕೆ ಮೊದಲು. ಯಾರಂತ ಪತ್ತೆ ಇಷ್ಟವರೆಗೆ ಆಗ್ಲಿಲ್ಲ. ಲೂಟಿ ಆಗಿದ್ದಾರೆ ಮೊದಲು ಅಲ್ಲ ಯಾರಂತ ಗೊತ್ತಾಗ್ಲಿಲ್ಲ. ಗೊತ್ತಾಗಿಲ್ಲ, but ಆಗಿದೆ. ಆಗಿದೆ ಬಲ್ಪದಲ್ಲಿ ಒಂದು ಮನೆ ಇದು ಮಾಡಿ ಇಷ್ಟವರೆಗೆ ಯಾರಂತ ಆರೋಪಿಗಳು ಯಾರಂತ ಗೊತ್ತಿಲ್ಲ. ಹೀಗೆ ಬಂದ್ರೆ ನಮ್ಗೆ ಹೆಂಗಸರೆಲ್ಲ ನಾವು ಮನೆ ಬಿಟ್ಟು ಹೊರಗೆ ಕೆಲಸಕ್ಕೆ ಹೋಗುವಾಗ ಹೆಂಗಸರೆಲ್ಲ ಮನೆಯಲ್ಲಿ ಇರುದು. ಇವರು ಹೀಗೆ ಗುರ್ತ ಮಾಡಿಕೊಂಡು ಹೋದ್ರೆ ಮತ್ತೊಮ್ಮೆ ಬಂದು ಮನೆಗೆ ನುಗ್ಗುತ್ತಾರೆ. ಕರೆಕ್ಟ್, ನೀವು ಮಾಡಿರುವ ಕೆಲಸ 100ಕ್ಕೆ 100 ಸರಿಯಾಗಿದೆ. ಇದು ಯಾಕಂದ್ರೆ ಅಪರಿಚಿತರು ಬಂದಾಗ ಈ ಕೆಲಸ ಮಾಡ್ಲೇಬೇಕು ನೀವು. ನೋಡಿ ಅವರ ನೀವು ನಿಮ್ಮ ಅವರ ಇದುಂಟಲ್ಲ, ಅದರಲ್ಲಿ ಅವರ ಒಂದು ಇದು ಕಾನೂನು ಉಂಟಲ್ಲ, ಅದೆಲ್ಲ 23, 22 ಬರ್ಕೊಂಡು 25 ಇಸ್ವಿ ಅದರಲ್ಲಿ ಚೇಂಜ್ ಉಂಟು. ಅದೆಲ್ಲ ಸರಿಯಾಗಿ ಎನ್ಕ್ವೈರಿ ಮಾಡಿ ಇವರನ್ನು ಬಿಡಬೇಕು. ಇಲ್ಲದ್ರೆ ನಮ್ಗೆ ಎಲ್ಲರೂ ತೊಂದರೆ ಆಯ್ತು. ಎಲ್ಲೆಲ್ಲಿ ಅವರು ಇದ್ದಾರೆ ಇದರಲ್ಲಿ ಅವ್ರಿಗೆ ಎಲ್ಲಿಯವರು ಅವ್ರು ಹೇಳ್ತಾನೂ ಇಲ್ಲ, ಸರಿಯಾಗಿ ಹೇಳ್ತಿಲ್ಲ. ಮತ್ತೆಂತ ಗೊತ್ತುಂಟಾ, ಇವತ್ತು ಬೆಳಿಗ್ಗೆ ಅವರು 4 ಜನ ಸುಬ್ರಹ್ಮಣ್ಯದಿಂದ ಬಂದಿದ್ದಾರೆ. ಅವರು ಒಬ್ಬನಲ್ಲಿ ನಾನು ಕೇಳಿದೆ, ನೀವು ಎಲ್ಲಿಂದ ಬಂದದ್ದು? ಅವರ ಬ್ಯಾಚ್ ಬೇರೆ 2 ಜನ ಅವ ಹೇಳ್ತಾನೆ, ಅವ್ರ 2 ಜನ ನನಗೆ ಗುರ್ತಿಲ್ಲ, ಎಲ್ಲಿ ಅವರಿಂದ ನನಗೆ ಗೊತ್ತಿಲ್ಲ. ಮತ್ತೊಬ್ಬನಲ್ಲಿ ಹೇಳ್ತಾರೆ ನಾವು ಒಟ್ಟಿಗೆ ಬಂದದ್ದು ಬೆಳಿಗ್ಗೆ ಅಂತ ಹೇಳ್ತಾರೆ. ಅವಾಗ ಡೌಟ್ ಬರ್ತದೆ. ಮತ್ತೊಬ್ಬನಲ್ಲಿ ಇದಿಲ್ಲ, ಯಾವ್ದು ಮೊಬೈಲ್ ಇಲ್ಲ. ಮೊಬೈಲ್ ಇಲ್ಲದೆ ಯಾರು ಬರುವುದಿಲ್ಲಲ್ಲ. ನನ್ನ ಹೆಂಡತಿಯಲ್ಲಿ ಉಂಟು ಅಂತ ಹೇಳ್ತಾರೆ ಒಬ್ಬ ಹೇಳ್ತಾನೆ. ಏನೋ ಒಂದು ಕನ್ಫ್ಯೂಸ್ ಉಂಟು ಇವರ ಹತ್ರ, ಏನೋ ತೊಂದರೆ ಮಾಡ್ಲಿಕ್ಕೆ ಬಂದದಂತ. ಅದೇ ಯಾಕೆಂತ ಹೇಳಿದ್ರೆ ನಾವು ಅವರನ್ನು ತೋರಿಸ್ಲಿಲ್ಲ, ಅವರನ್ನು ಕಳ್ಳರು ಅಂತ ಕೂಡ ನಾವು ಹೇಳಲಿಲ್ಲ. ಬಟ್ ಈ ರೀತಿಯ ವಿಚಾರಗಳು ನಡೀತಾ ಇದ್ರೆ ನಿಮ್ಮ ಊರಿನಲ್ಲೂ ಕೂಡ ಈ ಪಂಬೆತಾಡಿಯಲ್ಲಿ ಮಾಡಿರುವಂತ ರೀತಿಯಲ್ಲಿ ಪೊಲೀಸರಿಗೆ ದೂರನ್ನು ಕೊಟ್ಟು ಅವರನ್ನು ಎನ್ಕ್ವೈರಿ ಮಾಡಿ ಅದರ ನಿಜಾಂಶವನ್ನ ಬಯಲು ಮಾಡತಕ್ಕಂಥದ್ದು ತುಂಬಾ ಒಳ್ಳೇದು. ಯಾಕೆಂತ ಹೇಳಿದ್ರೆ ಹಗಲು ಹೊತ್ತಲ್ಲಿ ಬಂದು ಎಲ್ಲ ಮನೆಗಳನ್ನ ನೋಡ್ಕೊಂಡು ಹೋಗಿ ರಾತ್ರಿ ಹೊತ್ತಲ್ಲಿ ಎಲ್ಲಾದ್ರೂ ಕಳ್ಳತನಗಳಾದ್ರೆ, ತೊಂದರೆಗಳಾದ್ರೆ, ಲೂಟಿಗಳಾದ್ರೆ ಯಾರು ಹೊಣೆ? ನಮ್ಮ ಊರಿನವರು ಇಷ್ಟು ಒಂದು ಎಚ್ಚರರಾಗಿ ಇದ್ರೆ ಯಾವುದೇ ರೀತಿಯ ಸಮಸ್ಯೆಗಳಾಗೋದಕ್ಕೆ ಸಾಧ್ಯ ಇಲ್ಲ. ಅಪರಿಚಿತರು ನಮ್ಮ ಊರಿಗೆ ಬಂದಾಗ ಸರ್ಕಾರದಿಂದಲೇ ಎಷ್ಟೋ ಕರೆಯೋಲೆಗಳು, ಸುತ್ತೋಲೆಗಳು ಇದೆ, ಸಂಬಂಧಪಟ್ಟಿರುವಂತ ಇಲಾಖೆಗಳಿಗೆ ಅದರ ದೂರನ್ನು ಕೊಡಿ ಅಂತ. ಅದನ್ನೇ ಈಗ ಇಲ್ಲಿ ಇವರು ಕೂಡ ಮಾಡಿದ್ದಾರೆ. 4 ಜನ ಈಗ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅವರಿಗೆ ಬೇಕಾಗಿರುವಂತಹ ರೀತಿಯಲ್ಲಿ ಅವರನ್ನ ತನಿಖೆ ಮಾಡ್ತಾರೆ. ಮತ್ತೆ ಏನಂತ ಗೊತ್ತಾಗುತ್ತೆ. ಸೊ ನಿಮ್ಮಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಆಗಿದ್ರೆ ಈ ರೀತಿ ಮಾಡಿ. ಅಂದ್ರೆ ಕಳ್ಳರ ನಿಜವಾ ಸುಳ್ಳ ಅಂತ ಹೇಳೋದು ನಮಗೆ ಗೊತ್ತಿಲ್ಲ, ಬಟ್ ಅದು ಗೊತ್ತಾಗುತ್ತೆ. ಸರ್ ಬನ್ನಿ, ಏನಾಯ್ತು ಸರ್ ಇಲ್ಲಿ? ಹಾಗೇನೆ ಇವತ್ತು ಅವರನ್ನ ಯಾವ ರೀತಿಯಲ್ಲಿ, ನಾವೇನು ಕಳ್ಳರು ಅಂತ ಹೇಳಲಿಲ್ಲ, ತನಿಖೆಯಾಗಿ ನಿಜಾಂಶ ಬಯಲಾದ್ರೆ ಓಕೆ, ಅವರು ವೃದ್ಧಾಶ್ರಮ ಮಾಡ್ತಾ ಇದ್ದಾರೆ, ನಾವು ಕೂಡ ಹೆಲ್ಪ್ ಮಾಡೋಣ. ಅದು ನಮಗೂ ಇರುವಂತ ಒಂದು ಒಳ್ಳೆ ಮನಸ್ಸೇ ಅದು. ಯಾಕಂದ್ರೆ ವೃದ್ಧಾಶ್ರಮಗಳಿಗೆ ಒಂದು ಉಪಕಾರ ಮಾಡೋದಕ್ಕೆ. ನಿಮಗೆ ಇವರ ಬಗ್ಗೆ ಯಾಕೆ ಡೌಟ್ ಬಂತು ಅಂತ? ಅಲ್ಲ, ನಿನ್ನೆಯಿಂದ ಅವರು ಬರ್ತಾ ಇದ್ದಾರೆ ಅಂತೆ, ಮತ್ತೆ 500 ರೂಪಾಯಿ ಕೊಟ್ರೆ 1000 ಕೊಡಿ, ಆ ತರ ಪ್ರೆಸರ್ ಆಗ್ತಾ ಇದ್ದಾರೆ ಜನಗಳ ಹತ್ರ. ಹೆಚ್ಚೆಚ್ಚು ಹಣ ಕೇಳ್ತಾ ಇದ್ದಾರೆ. ಮತ್ತೆ ಯಾವುದೇ ಸರಿಯಾದ ಡಾಕ್ಯುಮೆಂಟ್ ಇಲ್ಲ ಅವರದ್ದು, ಗಾಡಿಯದ್ದು ಇರಲಿ ಅಥವಾ ಅವ್ರ ಹತ್ರ 2023-24 ಏನೋ ಅವ್ರ ಹತ್ರ ಇದಿರೋದು, ಅವ್ರಿಗೆ ಏನೋ ತಗೊಂಡಿದ್ದಾರೆ, ಲೈಸೆನ್ಸ್ ತಗೊಂಡಿದ್ದಾರೆ, ಅದು ಇರೋದು. ಈಗ 2025 ಏನು ಇಲ್ಲ ಅವ್ರ ಹತ್ರ. ಡೌಟ್ ಬಂತು. ಹೌದು. ಮತ್ತೆ ಅವರು ಹೇಳೋ ಪ್ರಕಾರ ನಾವು 80 ಜನ ಬಂದಿದ್ದೇವೆ, ನಮಗೆ ರೂಮ್ ಇಲ್ಲ, ನಾವು ಇಲ್ಲಿ ಮೈದಾನದಲ್ಲಿ ಮಲಗೋದು, ಆ ತರ ಹೇಳ್ತಾ ಇದ್ದಾರೆ. ಯಾವ್ದು ಅಲ್ಲಿ ಕಾಲ್ ಮಾಡಿದ್ರೆ, ಅವರ ಆಶ್ರಮಕ್ಕೆ ಕಾಲ್ ಮಾಡಿದ್ರೆ ಯಾವುದೇ ರೀತಿಯ ಮಾಹಿತಿ ಸಹ ಕೊಡ್ತಾ ಇಲ್ಲ ಅವರು. ಈ ಊರಿಗೆ ಬರುವಾಗ, ಯಾರು ಹೊರಗಿನವರು ಬರುವಾಗ ಪಂಚಾಯತಿನವರು ಅವರ ಪರ್ಮಿಷನ್ ಇಲ್ಲದೆ ಊರಿನವರಿಗೆ ಬರ್ಲಿಕ್ಕೆ ಇಲ್ಲ. ಬಂದ್ರೆ ಇವರು ತೊಂದರೆ ಮಾಡ್ತಾರೆ. ಇವತ್ತು ಯಾವ್ದು ಪೊಲೀಸ್ ಇಲಾಖೆ, ಯಾರು ಇದಕ್ಕೆ ಜವಾಬ್ದಾರಾಗಿರ್ತಾರೆ, ಸಮಾಜಕ್ಕೆ ನಮ್ಗೆ ರಕ್ಷಣೆ ಕೊಡ್ತಾರೆ, ಅವರು ಇದರ ಬಗ್ಗೆ ನಿಗಾ ವಹಿಸಲೇಬೇಕು. ಹೌದು, ಖಂಡಿತವಾಗ್ಲೂ ನಿಗಾ ವಹಿಸ್ಕೊಳ್ಬೇಕು. ಯಾಕಂದ್ರೆ ಇದು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿಮ್ಮ ಸಾಕಷ್ಟು ಕಡೆಗಳಲ್ಲಿ ಈ ರೀತಿ ನಡೀತಾ ಇದ್ದಾರೆ. ರಸ್ತೆ ಬದಲು ನಿಂತ್ಕೊಂಡಿರ್ತಾರೆ, ಅಲ್ಲಿ ನಿಂತು ಕೇಳ್ತಾರೆ, ಇದೆಲ್ಲ ನಿಜವಾಗಿ ಒಂದು ಆಶ್ರಮಕ್ಕೆ ಈ ರೀತಿಯ ಹಣಗಳು ತಲುಪ್ತಾ ಇದೆಯಾ? ನಾವೇನೋ ಒಳ್ಳೆ ಮನಸ್ಸಿನಿಂದ, ಸ್ವಚ್ಛ ಮನಸ್ಸಿನಿಂದ ಹೌದು ಈ ರೀತಿಯ ಕಷ್ಟಗಳಿರೋರಿಗೆ ತಲುಪಲಿ ಅಂತ ಹೇಳಿ ಕೊಡ್ತೇವೆ, ಹೌದು. ಆದ್ರೆ ಕೊಡ್ತೇವೆ, ಹೌದು. ಆದ್ರೆ ಅದು ನಿಜವಾಗ್ಲೂ ಅಲ್ಲಿಗೆ ತಲುಪ್ತಾ ಇದೆಯಾ ಅಥವಾ ಈ ರೀತಿಯಲ್ಲಿ ಒಂದು ದಂಧೆ ನಡೀತಾ ಇದೆಯಾ? ಯಾರಿಗೆ ಗೊತ್ತಿದ್ದರ ಪ್ರಶ್ನೆ. ಅದಕ್ಕಾಗಿ ಎಲ್ಲ ಮನೆಗಳಲ್ಲಿ ಇರ್ತಕ್ಕಂಥವ್ರು ಕೂಡ ಈ ರೀತಿ ಬಂದಾಗ ಅವರು ಪಂಚಾಯತಿಂದ ಲೈಸೆನ್ಸ್ ಪಡ್ಕೊಂಡು ಬಂದಿದ್ದಾರೆ ಅಂತ ಹೇಳುವಂಥದ್ದನ್ನ ನೋಡಿ. ಇದರ ಜೊತೆಗೆ ಇದೆಲ್ಲ ಲೀಗಲ್ ಆಗಿ ನಡೀತಿರುವಂಥದ್ದು ಅಥವಾ ಆಶ್ರಮಗಳಿಗೆ ಹೋಗ್ತಾ ಇದೆಯಾ, ಇದರ ಬಗ್ಗೆ ಎಚ್ಚರ ಇರಲಿ. ಯಾಕಂದ್ರೆ ಒಂದು ಡೇ ಟೈಮಲ್ಲಿ ವೈಟ್ ಶರ್ಟ್ ಅಥವಾ ಒಂದು ID ಕಾರ್ಡ್ ಹಾಕೊಂಡು ಬಂದು ಮತ್ತೊಂದು ಸಂದರ್ಭದಲ್ಲಿ ಏನಾದರೂ ಸಮಸ್ಯೆಗಳು ಊರಿಗೆ ಆಗೋದಕ್ಕಿಂತ ಮೊದಲು ಊರಿನವರು ಎಚ್ಚೆತ್ತುಕೊಳ್ಳಿ ಅಂತ ಹೇಳೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸರ್ಪಂಚದವರು ಸರ್ ಬನ್ನಿ. ಇಲ್ಲಿ ಎಲ್ಲ ಒಂಟಿ ಮನೆಗಳೇ ಇರೋದು, ಹೆಚ್ಚಾಗಿ ಒಬ್ಬೊಬ್ಬರೇ ಇರೋದು. ಈ ತರ ಬಂದು ಅವರು ಒಂಥರ ದೌರ್ಜನ್ಯ ಮಾಡಿದ್ರೆ ಅವರು ಸಹ ಹೆದರ್ಕೊಳ್ತಾರೆ. ಇಲ್ಲಿ ಇಲ್ಲಕ್ಕೆ ನಾವು ಕೇಳ್ಕೊಳ್ಳೋದು ಈಗ ಪಂಚಾಯತಿಂದ ಒಂದು 2-3 ಕಡೆ ಬೋರ್ಡ್ ಹಾಕುವಂತ ಒಂದು ಕ್ರಮ ಆಗ್ಬೇಕು. ಅಂದ್ರೆ ಯಾರೇ ಅಪರಿಚಿತರು ಪಂಚಾಯತ್ ಪರ್ಮಿಷನ್ ಇಲ್ಲದೆ ಒಳಗಡೆ ಬರಬಾರ್ದು ಅಂತ ಪಂಚಾಯತ್ ಕಡೆಯಿಂದ ಒಂದು ನಮಗೆ ಬೋರ್ಡ್ ಹಾಕಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ನಾವು ಕೇಳ್ಕೊಳ್ಳೋದು. ಎಲ್ಲಿಯಾದ್ರೂ ಅವರು ಲೀಗಲ್ ಆಗಿ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆಶ್ರಮಗಳು ಇದೆ ಅಂತ ಹೇಳಿ ತನಿಖೆಯಲ್ಲಿ ಪ್ರೂವ್ ಆದ್ರೆ ನಾವೇ ಅವರಿಗೆ ಸಹಾಯ ಮಾಡೋಣ. ಆದ್ರೆ ಖಂಡಿತವಾಗ್ಲೂ ಇದು ಎಲ್ಲಾದ್ರೂ ತಪ್ಪಿತಸ್ಥರು ಅಥವಾ ಈ ರೀತಿಯಲ್ಲಿ ಹಣ ಮಾಡುವಂತ ಯೋಜನೆ ಅಂತ ಹೇಳಿ ಆಗಿದ್ರೆ ಅದಕ್ಕೆ ಸರಿಯಾಗಿರುವಂತ ಶಿಕ್ಷೆಗಳಾಗಬೇಕು. ಸರ್ ಬನ್ನಿ, ಪಂಚಾಯತ್ ಇದ್ದಾರೆ, ನಿಮ್ಮ ಪರ್ಮಿಷನ್ ತಗೊಂಡು ಬಂದಿದ್ದಾರಾ ಅಂತ ಇಲ್ಲಿಗೆ? ಇಲ್ಲ, ಬರ್ಲಿಲ್ಲ. ಏನಿಲ್ಲ. ಇಲ್ಲ. ಈ ರೀತಿ ಬರ್ಬೋದು ಯಾರಾದ್ರೂ ಕಲೆಕ್ಷನ್ ಮಾಡ್ಲಿಕ್ಕೆ. ನಮ್ಮ ಹೊರಗಿನವರು ಬಂದಾಗ ಪಂಚಾಯತ್ ನಿಯಮದ ಪ್ರಕಾರ ಗ್ರಾಮಗಳಿಗೆ ಅಥವಾ ಮನೆಗಳಿಗೆ ಹೋಗಿ ಪರ್ಮಿಷನ್ ತಗೊಳ್ಳದೆ ಮಾಡಬಹುದಾ ಅಂತ? ಇಲ್ಲ, ಅವರು ಬಂದು ಪಂಚಾಯತ್ ತಿಳಿಸಿ ನಾವು ಇಂತ ಒಂದು
ಯೂನಿಯನ್ಗೆ ಅಥವಾ ಇದಕ್ಕೆ ಹಣದ್ದು ಸಂಗ್ರಹ ಬರ್ತಿದ್ದೇವೆ. ನಮಗೆ ಈ ಊರಲ್ಲಿ ಹೋಗಿ ಪರ್ಮಿಷನ್ ಕೊಡಿ ಅಥವಾ ಈ ಗ್ರಾಮದ ಅಧ್ಯಕ್ಷರ ಮುಖಾಂತರ ಯಾರು ತಿಳಿಸಿ ನಂತರ ಅವರು ಊರಿಗೆ ಹೋಗಬೇಕು. ಆಗ ನಾವು ಒಂದು ವಾಟ್ಸಪ್ ಅಥವಾ ಯಾವುದೋ ಗ್ರೂಪಲ್ಲಿ ನಾವು ಪ್ರಚಾರ ಪಡಿಸ್ತೇವೆ, ಹೀಗೆ ಬರ್ತಿದ್ದಾರೆ, ಇದ್ದವರು ಧನ ಸಹಾಯ ನೀಡ್ಬೋದು ಅಥವಾ ಇದು ಮಾಡ್ಬೋದು. ಅವರ ನಂಬರ್ ಅವರ ಗುರುತಿನ ಚೀಟಿಯಲ್ಲಿ ನಾವು ಪಡ್ಕೊಂಡು ಕಳಿಸ್ಕೊಡುವುದು ಹೊರತು ಹೀಗೆ ಅಪರಿಚಯದ ಬಂದು ಏನ್ ಕಾನೂನು ಇಲ್ಲ. ಇಲ್ಲ ಇಲ್ಲ ಆದ್ರೆ ಇವ್ರು ಏನು ಪಡ್ಕೊಳ್ಳದೆ ಬಂದು ಈ ರೀತಿ ಮಾಡಿದ್ದಾರೆ. ಕಾನೂನಿನ ಪ್ರಕಾರದಲ್ಲಿ ನೋಡಿದ್ರೆ ಕೂಡ ಇದು ತಪ್ಪೇ. ತಪ್ಪು ತಪ್ಪು ಹೌದು. ಅಂದ್ರೆ ನೋಡಿ, ಸರ್ಕಾರದಿಂದ ಅಂದ್ರೆ ಪಂಚಾಯತ್ನವರನ್ನು ಕೂಡ ಕರೆಸಿಕೊಂಡು ಮಾತಾಡ್ತಿರುವಂತದ್ದು. ಯಾವುದೇ ಕಾರಣಕ್ಕೂ ಅವರು ವಿಚಾರವನ್ನ ತಿಳಿಸದೆ ಈ ರೀತಿಯ ಹಳ್ಳಿಯ ಒಳಭಾಗಕ್ಕೆ ನುಗ್ಗಿದ್ದಾರೆ. ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಕೆಲವು ತಾಯಂದಿರೆಲ್ಲ ಹಣ ಕೇಳಿದ್ರಂತೆ, ಅವ್ರ ಜೊತೆ ಇರ್ಲಿಲ್ಲ, ಎಲ್ಲ ಇಲ್ಲಿ ಕೂಲಿ ಕೆಲಸ ಮಾಡ್ಕೊಂಡೆಲ್ಲ ಬದುಕ್ತಕ್ಕಂಥವ್ರ ಮಧ್ಯೆ ಈ ರೀತಿಯ ತೊಂದರೆಗಳು ಆದ್ರೆ ಯಾರು ಮುಂದೆ ಹೊಣೆ ಅಂತ ಹೇಳೋದಕ್ಕೆ ಈ ಪ್ರಶ್ನೆ ಅಲ್ವಾ ಸರ್? ಓಕೆ, ನಿಮ್ ಥ್ಯಾಂಕ್ ಯು ನಿಮ್ಮ ಮಾತುಗಳಿಗೆ. ನಿಮಗೂ ಸಮಸ್ಯೆಗಳು ಆಗದಿರ್ಲಿ ಅಂತ ಹೇಳೋ ಕಾರಣಕ್ಕೆ ಬೇಕಾಗಿ ಮಾಡ್ತೇನೆ. ಇದರಿಂದ ನನಗೆ ಯಾವುದೇ ಲಾಭಗಳಿಲ್ಲ ಅಥವಾ ಒಂದು ಊರಿಗೆ ಒಳ್ಳೇದಾಗ್ಲಿ, ಏನೋ ಸಮಸ್ಯೆಗಳು ಆಗೋದಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳುವಂಥ ಕಾರಣಕ್ಕೆ ಬೇಕಾಗಿ ಮಾತ್ರ. ಸ್ವಲ್ಪ ಇದನ್ನ ಶೇರ್ ಮಾಡೋದ್ರ ಮೂಲಕ ಎಲ್ಲರೂ ಕೂಡ ಆರಾಮಾಗಿ ಒಳ್ಳೆ ರೀತಿಯಲ್ಲಿ ಬಾಳಿ ಬದುಕಲಿ. ಮಕ್ಕಳು ಹೋಗ್ತಾರೆ, ಲೇಡೀಸ್ ಹೋಗ್ತಾರೆ, ಮನೇಲಿ ಒಂಟಿ ಇರ್ತಾರೆ, ಅವ್ರಿಗೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳೋ ಕಾರಣಕ್ಕೆ ಬೇಕಾಗಿ ಮಾತ್ರ. ಇದು ಕೊಡಿ ಅವರಿಗೆ, ಒಮ್ಮೆ ಅವ್ರಿಗೆ ಕೊಡಿ, ಅವ್ರಿಗೆ ಕೊಡಿ. ಅಷ್ಟೇ ವಿಷಯ ಇರೋದು ಅಂತ ಹೇಳ್ತೀರಣ್ಣ, ಅಷ್ಟೇ ಮ್ಯಾಟ್ರ್. ಅದಕ್ಕೆ ಬೇಕಾಗಿ ಪಂಬೆ ತಡೆಯಲ್ಲಿ ಆಗಿರುವಂಥ ಸಮಸ್ಯೆಗಳು ನಿಮ್ಮ ಊರಿನಲ್ಲಿ ಈ ರೀತಿ ಬರ್ತಾ ಇದ್ದಿರ್ಬೋದು, ನೋಡಿಕೊಂಡು ಕಂಟಿನ್ಯೂ ಆಗಿ ಅಂತ. ಇಂತಹ ವಿಚಾರಗಳಿಗೆ ಬೇಕಾಗಿ ಈ ಗ್ರಾಮಸ್ಥರು ಏನು ಮಾಡಿದ್ದಾರೆ, ಈ ಊರಿನವರು ಪೊಲೀಸರಿಗೆ ಕರೆಯನ್ನು ಮಾಡಿದ್ದಾರೆ. ಪೊಲೀಸರು ಬಂದು ಅವರನ್ನ ವಿಚಾರಣೆ ಮಾಡ್ತೇನೆ ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಕರ್ಕೊಂಡು ಹೋಗಿದ್ದಾರೆ. ಈಗ ಯಾವ ರೀತಿ ವಿಚಾರಣೆಯಾಗಿ ಅವರಿಂದ ಯಾವ ರೀತಿಯ ನ್ಯಾಯ ಸಿಗ್ತದೆ ಅಂತ ಹೇಳುವಂಥದ್ರ ಬಗ್ಗೆ ನಾವಿವಾಗ ನೋಡಬೇಕು. ಇದು ಕೇವಲ ಪಂಬೆ ತಡೆಯಲ್ಲಿ ಆಗಿರುವಂಥ ವಿಚಾರಗಳಲ್ಲ. ಈ ಹಳ್ಳಿಯ ಗಲ್ಲಿಗಳಲ್ಲಿ ಈ ರೀತಿ ಮುಗ್ಧ ಜನರನ್ನ ವಂಚಿಸ್ತಕ್ಕಂಥ ಕಾರ್ಯಗಳು ಆಗ್ತಾ ಇದೆ. ಇಲ್ಲಾದ್ರೂ ಈಗ ಕರ್ಕೊಂಡು ಹೋಗಿರ್ತಕ್ಕಂಥ 4 ಜನ ಹುಡುಗರು ನಿಜವಾಗ್ಲೂ ಆಶ್ರಮಕ್ಕೋಸ್ಕರ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರೆ ನಾವೆಲ್ಲರೂ 100 ರೂಪಾಯಿ ಸೇರಿಸಬೇಕಾದ್ರೆ ಅವ್ರಿಗೆ ಕೊಡುವ, ಅದು ಬೇರೆ ವಿಷಯ. ನಾವೆಲ್ಲ ಜೊತೆಗೆ ಸೇರಿಬೇಕಾದ್ರೆ ಕೊಡುವ. ನಿಜವಾಗ್ಲೂ ಅಲ್ಲಿ ಒಳ್ಳೆ ಕಾರ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಥವಾ ಅಲ್ಲಿ ಇದು ಸುಳ್ಳು ಅಂತ ಹೇಳಿ ಆದ್ರೆ ಈ ಪೊಲೀಸ್ ಇಲಾಖೆ ಅವರಿಗೆ ಎಷ್ಟರ ಮಟ್ಟಿಗೆ ಕ್ರಮ ಕೈಗೊಳ್ತದೆ ಅಂತ ಹೇಳೋದನ್ನು ಕೂಡ ನಾವು ನೋಡ್ಬೇಕು ಇದರಲ್ಲಿ. ಅದಕ್ಕಾಗಿ ಈ ವಿಡಿಯೋನ ಫಾಲೋನೇ ಮಾಡ್ತಾ ಇರಿ. ನಿಜವಾಗ್ಲೂ ಎಷ್ಟರ ಮಟ್ಟಿಗೆ ನಮಗೆ ಸಹಕಾರ ಕೊಟ್ಟರು, ಮೀಡಿಯಾದಲ್ಲಿ ತೋರಿಸೋದು ಬೇಡ ಹೇಳಿದ್ರು, ಇಟ್ಸ್ ಓಕೆ, ಅದು ಕೂಡ ನಾನು ಹಾಕ್ತಾ ಇದ್ದೇನೆ. ಈ 4 ಜನರು ಯಾವ ರೀತಿಯಲ್ಲಿ ನಿಜವಾಗ್ಲೂ ಸಮಾಜ ಸೇವಕರು ಅಂತ ಹೇಳುವಂಥದ್ದನ್ನು ನೋಡೋಣ. ಅಂತ ಸಂಸ್ಥೆ ಇದೆ ಅಂತೇಳಿ ನೋಡೋಣ. ಪಂಬತೆ ಅಡಿಯಲ್ಲಿ ಮಾತ್ರ ಅಲ್ಲ, ಇಂತಹ ಕೆಲಸಗಳು, ಇಂತಹ ರೀತಿಯ ತೊಂದರೆಗಳು ಬೇರೆ ಬೇರೆ ಊರಿನಲ್ಲಿ ಆಗ್ತಾ ಇದೆ. ರಸ್ತೆ ಬದಿಯಲ್ಲಿ ಕೂಡ ನಿಂತುಕೊಂಡು ಈ ರೀತಿ ಐಡಿಗಳನ್ನು ತೋರಿಸಿ ನಾವು ಸಮಾಜ ಸೇವಕರು ಆಶ್ರಮದಿಂದ ಬಂದು ತಗೊಳ್ತಾ ಇದ್ದಾರೆ. ಯಾವುದೇ ಆಗಲಿ ಕೇಳಿ ಕ್ಲಿಯರ್ ಆಗಿ ಗೊತ್ತಾದ ನಂತರವೇ ಮುಂದುವರಿಯಿರಿ. ಯಾಕಂತೇಳಿದ್ರೆ ನಮ್ಮ ಸುತ್ತಗಲವನ್ನ ಸರಿಯಾಗಿ ಕಾನೂನು ಪ್ರಕಾರವಾಗಿ ಇಟ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಸೊ ಪ್ರಜೆಗಳಿಗೆ ಕೂಡ ಅಧಿಕಾರಗಳಿದೆ. ಸೊ ನೋಡುವ ಇದು ಏನಾಗ್ತದೆ ಅಂತ, ಅಲ್ಲ ಸರ್? ಎಸ್, ಓಕೆ, ಥ್ಯಾಂಕ್ ಯು. ಇದರ ಮುಂದುವರಿದ ಭಾಗ ಏನಾಗ್ತದೆ ಅಂತ ಮತ್ತೆ ನಿಮಗೆ ನಾನು ತಿಳಿಸ್ತೇನೆ.